तो सीधे बड़े कभी चाहे तो हाथों से लेते लकीरें चुरा परवाह नहीं जो भी कहता है ನನ್ನ ಹೆಸರು ಲಕ್ಷ್ಮಿ ಅಂತ. ನನ್ನ ವರ್ಕ್ ಬಂದು ಕುಕ್ಕಿಂಗ್ ಕೆಲಸ. ಬಟ್ ನನಗೆ ನನ್ನ ಫ್ರೆಂಡ್ ಕಡೆಯಿಂದ ಇದೊಂದು ಬಿಸ್ನೆಸ್ ಆಪರ್ಚುನಿಟಿ ಸಿಕ್ತು. ಸ್ಮಾರ್ಟ್ ವೀಕ್ ಅನ್ನೋ ಒಂದು ಬಿಸ್ನೆಸ್ ಆಪರ್ಚುನಿಟಿ ಸಿಕ್ತು ಆ ಕಂಪನಿಲಿ. ಬಟ್ ಇವತ್ತು ನಾನು ವರ್ಕ್ ಮಾಡ್ತಾ ಒಂದು ಕುಕ್ಕಿಂಗ್ ಮಾಡ್ತಾ ಇದನ್ನು ಪಾರ್ಟ್ ಟೈಮಾಗಿ ತೊಗೊಂಡು ಇವತ್ತು ಒಂದು ಒಳ್ಳೆ ಇನ್ಕಮ್ ಮಾಡ್ತಾಯಿದ್ದೀನಿ. ಸೊ ನಾನಿವಾಗ ಒಂದು ಗೋವಾ ಟ್ರಿಪ್ ಅಚೀವ್ಮೆಂಟ್ ಮಾಡಿದ್ದೀನಿ. ನಾನಿಲ್ಲಿ ಒಂದು ಶಾಪಿಂಗ್ ಮಾಡ್ಕೊಂಡು ಒಳಗಡೆ ಬಂದಿದ್ದು. ನಾನು ನನ್ನ ಮನೆಗೆ ಒಂದು ಶಾಪಿಂಗ್ ಮಾಡಿದೆ. ಡಿ ಮಾರ್ಟು ಸೂಪರ್ ಮಾರ್ಕೆಟಲ್ಲಿ ಏನು ಮಾಡ್ತಿದ್ನೋ ಅದನ್ನೇ ಪ್ಲಾಟ್ಫಾರ್ಮನ್ನು ಚೇಂಜ್ ಮಾಡಿದೆ. ಸೊ ಆ ಪ್ಲಾಟ್ಫಾರ್ಮ್ ಚೇಂಜ್ ಮಾಡಿದ್ರಿಂದ ನಾನಿವತ್ತು ಲಕ್ಷಾಂತರ ರೂಪಾಯಿ ಅರ್ನಿಂಗ್ ಮಾಡಿದ್ದೀನಿ. ಸೊ ಇವತ್ತು ನಾನಿಲ್ಲಿ ಒಂದು ಶಾಪಿಂಗ್ ಮಾಡ್ಕೊಂಡು ಒಳಗಡೆ ಬಂದೆ. ಆ ಶಾಪಿಂಗ್ ಮಾಡ್ಕೊಂಡು ಒಳಗಡೆ ಬಂದು ನನ್ನ ಫ್ರೆಂಡ್ಗೆ 4 ಜನ ಫ್ರೆಂಡ್ಗೆ ರೆಫರಲ್ ಮಾಡಿದೆ. ಸೊ ಈ ಥರದ ಪ್ಲಾಟ್ಫಾರ್ಮನ್ನು ಚೇಂಜ್ ಮಾಡಿ ಲಕ್ಷಾಂತರ ರೂಪಾಯಿ ಅರ್ನಿಂಗ್ ಮಾಡ್ಬೋದು, ಪಾರ್ಟ್ ಟೈಮ್ ತೊಗೋಬೋದು ಹೆಣ್ಮಕ್ಳು ಅಂತ ಹೇಳ್ತಾ ಹಾಗೆ 4 ಜನ ಫ್ರೆಂಡ್ಗೆ ಇದೊಂದು ಅವಕಾಶ ಕೊಟ್ಟೆ. ಬಟ್ ಇವತ್ತು 4 ಜನ ಫ್ರೆಂಡಿಂದ ಇವತ್ತು 1750 ಜನ ನನ್ನ ಡೌನ್ ಲೈನಲ್ಲಿದ್ದಾರೆ. ಬಟ್ ಅವ್ರೇನೇ ಇವತ್ತು ವರ್ಕ್ ಮಾಡಿದ್ರು ನನಗೆ ಇನ್ಕಮ್ ಇದೆ. ಬಟ್ ಅವ್ರಿಗೂ ಇನ್ಕಮ್ ಕೊಡಿಸ್ತಾ ನಾನು ಇನ್ಕಮ್ ತಗೋತಾ ಇವತ್ತೊಂದು ಗೋವಾ ಟ್ರಿಪ್ ಅಚೀವ್ಮೆಂಟ್ ಮಾಡಿದೆ. ಹಾಗೆ 10,000 ರೂಪಾಯಿ ವಾಚರ್ ಕೂಡ ಅಚೀವ್ಮೆಂಟ್ ಮಾಡಿದೆ. ಹಾಗೆ ಒಂದು ಟ್ಯಾಬು ಕೂಡ ಅಚೀವ್ಮೆಂಟ್ ಮಾಡಿದೆ. ಹಾಗೆ ಇವತ್ತು ಒಂದು ಫಾರಿನ್ ಟ್ರಿಪ್ಪು ಕೂಡ ಅಚೀವ್ಮೆಂಟ್ ಮಾಡಿದ್ದೀನಿ. ಬಟ್ ಇವತ್ತು ಕಂಪನಿ ಕಡೆಯಿಂದ ಒಂದು ಕಾರು ಕೂಡ ತೊಗೊಂಡಿದ್ದೀನಿ. ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ಯಾರೂ ಗುರ್ತಿಸೋರಿಲ್ಲ. ಬಟ್ ಇವತ್ತು ನಮ್ಮನ್ನ ಗುರ್ತಿಸಿದೆ ಅಂದರೆ ಸ್ಮಾರ್ಟ್ ವೀಕಿಂದನೇ ಕಾರಣ. ಬಟ್ ಎಲ್ಲೋ ಒಂದು ಕಡೆ 4 ಗೋಡೆ ಮಧ್ಯೆ ಕೆಲಸ ಮಾಡ್ಕೊಂಡಿದ್ದೋಳು, 4 ಜನಕ್ಕೆ ಅಡುಗೆ ಮಾಡೋಕ್ತಿದ್ದೋಳು ಇವತ್ತು 4 ಜನಕ್ಕೆ ಮಾದರಿಯಾಗಿದ್ದೀನಿ ಅಂದರೆ ತುಂಬ ಖುಷಿಯಾಗುತ್ತೆ. ಸೊ ನನಗೆ ಇವತ್ತು ಜೊತೆಗೆ ನಿಲ್ಲಿಸಿ ನನಗೆ ಸಪೋರ್ಟ್ ಮಾಡಿದಂಥ ಶಿವು ಸರು, ಚಂದ್ರು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಅವ್ರ ಮನೆ ಹೆಣ್ಮಕ್ಳ ಥರ ಅವ್ರ ಮನೆ ಮಗಳ ಥರ ನನಗೆ ಸಪೋರ್ಟ್ ಮಾಡಿದ್ರು. ತುಂಬ ಖುಷಿಯಾಗುತ್ತೆ. ಹಾಗೆ ದೀಪು ಸರು ನನಗೆ ತುಂಬ ನನ್ನ ದೇವರು, ಮನೆ ದೇವರು ಅಂತ ಅನ್ಕೊತೀನಿ, ಫೌಂಡರು. ಸೊ ಅವರು ಇವತ್ತು ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳು ತುಂಬ ಜನ ಇಲ್ಲಿ ಅರ್ನಿಂಗ್ ಮಾಡ್ತಿದ್ದಾರೆ. ಅವ್ರದ್ದೇ ಆದಂಥ ಅವ್ರನ್ನ ಗುರುತಿಸ್ಕೊತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಸ್ಮಾರ್ಟ್ ವೀಕ್ ಅನ್ನೋದು ಒಂದು ಸಮುದ್ರ ಇದ್ದಂಗೆ ಅದನ್ನು ಯಾರು ಬೇಕಾದ್ರಿನ ಇದನ್ನು ಯೂಟಿಲೈಸ್ ಮಾಡ್ಕೋಬೋದು, ಯಾರು ಬೇಕಾದ್ರೆ ಅರ್ನಿಂಗ್ ಮಾಡ್ಬೋದು, ಲಕ್ಷಾಂತರ ರೂಪಾಯಿ ಅರ್ನಿಂಗ್ ಮಾಡ್ಬೋದು. ಬಟ್ ಇದು ಸಾಧನೆ ನನಗೆ ಇಲ್ಲಿಗೆ ಸ್ಟಾಪ್ ಆಗಲ್ಲ. ನಾನು ಇಲ್ಲಿಂದ ಕರೋಡ್ಪತಿ ಕೂಡ ನಾನು ಹಾಗೆ ಆಗ್ತೀನಿ. ಆ ಕಾನ್ಫಿಡೆನ್ಸ್ ಕೂಡ ನನಗಿದೆ. ಬಟ್ ನಾನಾಗೋದಲ್ಲ, ನನ್ನ ಫ್ರೆಂಡ್ಸು ಯಾರನ್ನೆಲ್ಲ ಈ ಬಿಸ್ನೆಸ್ ಒಳಗಡೆ ಕರ್ಕೊಂಡು ಬಂದಿದ್ದೀನಿ, ನನ್ನ ಬಿಸ್ನೆಸ್ ಪಾರ್ಟ್ನರ್ಸು ಅಷ್ಟು ಜನನ ನಾನು ಇವತ್ತು ಬೆಳೆಸ್ತಾ, ನಾನು ಬೆಳೀತಾ ಅಂತ ಹೇಳ್ತಾ ಇನ್ನೂ ಒಂದು 4-6 ಜನಕ್ಕೆ ನಾನು ಅವಕಾಶ ಕೊಡ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಂದು ಲಕ್ಷ್ಮಿ ಅಂತ. ನಾನು ಹುಟ್ಟಿ ಬೆಳೆದಿದ್ದು ಸಣ್ಣದೊಂದು ಹಳ್ಳಿಲಿ, ಬಟ್ ಇರೋದು ಬ್ಯಾಂಗ್ಳೂರಲ್ಲಿ. ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್ ಅಂತ ಕನಕಪುರದಿಂದ ಬಂದಿರೋದು. ಬೇಸಿಕಲಿ ಸಿವಿಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಈ ಒಂದು ಸಂಸ್ಥೆಗೆ ಜಸ್ಟ್ ಖರ್ಚು ಮಾಡೋದ್ರಲ್ಲಿ ಇನ್ಕಮ್ ಬರುತ್ತೆ ಅಂತ ಹೇಳಿದ್ರು. ಸೊ ನೋಡೋಣ, ಹೆಂಗೂ ನಾವೆಲ್ಲರೂ ಕೂಡ ಆನ್ಲೈನ್ಗೆ ಅಡಿಕ್ಟ್ ಆಗಿದ್ದೀವಿ. ಈಗ ನಮಗೆ ಗೊತ್ತು ಎಲ್ಲ ಕಾಮರ್ಸ್ ಅಂದರೆ ಜನ ಸರ್ವಿಸ್ನ ಇಷ್ಟಪಡ್ತಾರೆ ಬಿಟ್ಟರೆ ಎಕ್ಸ್ಟ್ರಾ ಕಾಸ್ಟ್ನೇನು ಇದು ನೋಡೋಲ್ಲ. ಜಸ್ಟ್ ನಾನು ಒಂದು ರೀಚಾರ್ಜ್ ಮಾಡಿದ್ರೆ 3 ರೂಪಾಯಿ ಕ್ಯಾಶ್ ಬ್ಯಾಕು, ಕರೆಂಟ್ ಬಿಲ್ ಕಟ್ಟರೆ ಒಂದು 10 ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಸರ್ವಿಸ್ ಯೂಸ್ ಮಾಡ್ತಾ ಸೊ ಯಾವುದೋ ಬೇರೆ ಫಾರಿನ್ ಕಂಟ್ರಿ ಅಪ್ಲಿಕೇಶನು, ಬೇರೆ ಹೊರದೇಶದ ಅಪ್ಲಿಕೇಶನ್ ಯೂಸ್ ಮಾಡಿ ನಾವು ಎಕ್ಸ್ಟ್ರಾ ಪ್ಲಾಟ್ಫಾರ್ಮ್ ಫೀಸ್ ಕಟ್ಟಿ ನಾವು ಯೂಸ್ ಮಾಡ್ತಾ ಇದ್ವಿ. ಬಟ್ ಇದು ನಮ್ಮ ಕನ್ನಡದ ಜೊತೆಗೆ ನಮ್ಮ ಇಂಡಿಯನ್ ಅಪ್ಲಿಕೇಶನು. ಸೊ ಇದರಲ್ಲಿ ಖರ್ಚು ಮಾಡೋದ್ರಿಂದ ಒಂದು 100 ರೂಪಾಯಿ ಕ್ಯಾಶ್ ಬ್ಯಾಕ್ ಬಂದರೆ ಸಾಕು ಅಂತ ಸ್ಟಾರ್ಟ್ ಮಾಡಿದವನು. ಬಟ್ ಇವತ್ತು ನನ್ನ ಸಿವಿಲ್ ಇಂಜಿನಿಯರ್ ಕೆಲಸನ ಬಿಟ್ಟು ಲೈಫ್ ಟೈಮ್ ಅಲ್ಲ ಕರಿಯರಾಗಿ ತೊಗೊಂಡಿದ್ದೀನಿ. ರೀಸನ್ ಇಷ್ಟೇ, ಒಬ್ಬ ಆರ್ಡಿನರಿ ವ್ಯಕ್ತಿ ಎಕ್ಸ್ಟ್ರಾರ್ಡಿನರಿ ಆಗಬೇಕಂದ್ರೆ ಏನಾದ್ರು ಒಂದು ಎಕ್ಸ್ಟ್ರಾ ಕೆಲಸ ಮಾಡಲೇಬೇಕು. ಸೊ ಒಬ್ಬನಿಂದ ಮಾಡೋದಕ್ಕೆ ಯಾವುದೂ ಸಾಧ್ಯ ಇಲ್ಲ. ಬಟ್ ಒಳ್ಳೆ ಟೀಮ್ ವರ್ಕಿಂದ ಆಗೇ ಆಗುತ್ತೆ. ಸೊ ಆ ಕಾನ್ಫಿಡೆಂಟ್ ಬಂದಮೇಲೆ ಈ ಸಂಸ್ಥೆನ ತೊಗೊಂಡೆ. ಇವತ್ತು ನಾನೊಬ್ಬ ಒಂದು ಡಿಸಿಷನ್ ತೊಗೊಂಡಿದ್ದಕ್ಕೆ ಒಂದು 10 ಜನ ನನ್ನ ಫ್ರೆಂಡ್ಗೆ ಅಪ್ಲಿಕೇಶನ್ನ ಯೂಸ್ ಮಾಡೋದು ಹೇಳ್ಕೊಟ್ಟೆ ಅಷ್ಟೇ. ಬಟ್ ಇವತ್ತು ಅವರು ರೀಚಾರ್ಜ್ ಮಾಡಲಿ, ಕರೆಂಟ್ ಬಿಲ್ ಕಟ್ಟಲಿ ನನಗೆ ದುಡ್ಡು ಬರುತ್ತೆ. ಸೊ ನಮ್ಮದು ಇಲ್ಲಿ ಏನು ಖುಷಿ ಅಂದರೆ ಜನ ಏನು ದಿನನಿತ್ಯ ಮಾಡ್ತಾರೋ ಅದೇ ಖರ್ಚಲ್ಲಿ ಅವ್ರಿಗೂ ಒಂದು 100 ರೂಪಾಯಿ ಕ್ಯಾಶ್ ಬ್ಯಾಕ್ ಹೋದರೆ ಅದರಲ್ಲಿ ಒಂದು 40% 30% ನನಗೂ ಕೂಡ ಬರುತ್ತೆ. ಸೊ ಎಲ್ಲಿವರೆಗೂ ಬರುತ್ತೆ ಅಂದರೆ ಎಲ್ಲಿವರೆಗೂ ಜನ ಊಟ ಮಾಡ್ತಾರೋ, ಎಲ್ಲಿವರೆಗೂ ಬಿಲ್ ಕಟ್ತಾರೋ ಅಲ್ಲಿವರೆಗೂ ನಮ್ಗೆ ಇನ್ಕಮ್ ಬರುತ್ತೆ. ಸೊ ಈ ಸಂಸ್ಥೆಯಿಂದ ನಾನು ಪಡೆದಿರೋದೇನಪ್ಪ ಅಂದರೆ, ಸೊ ಡ್ರೈವಿಂಗೇ ಗೊತ್ತಿಲ್ದಿರ, ಡ್ರೈವಿಂಗ್ ಲೈಸೆನ್ಸೇ ಇಲ್ದಿರ ಕಾರ್ ಅಚೀವ್ಮೆಂಟ್ ಆಗಿದೆ. ಒಂದು ಟೊಯೋಟಾ ಗ್ಲಾನ್ಸಾ ಕಾರ್ನ ಅಚೀವ್ಮೆಂಟ್ ಮಾಡಿದ್ದೀನಿ. ಜೊತೆಗೆ ಪಾಸ್ಪೋರ್ಟು ಕೂಡ ಇಲ್ಲ, ಫಾರಿನ್ ಅಚೀವ್ಮೆಂಟು ಕಂಪ್ಲೀಟ್ ಮಾಡಿದ್ದೀನಿ. ಆಗಲೇ ನಮ್ಮ ಮೇಡಮ್ ಅವರು ನಮ್ಮ ಸರ್ ಹೇಳ್ದಂಗೆ ಕರೋಡ್ಪತಿ ಆಗೋದು ಇದೇ ಸಂಸ್ಥೆಯಿಂದ ಅಂತಲೇ ನಾನು ಡಿಸಿಷನ್ ತೊಗೊಂಡಿದ್ದೀನಿ. ಸೊ ಹೆಜ್ಜೆಗೂ ಸಪೋರ್ಟ್ ಮಾಡ್ತಾರೆ ನಮ್ಮ ಶಿವ ಸರ್ನ ನಮಿಸ್ತಾ, ಹಾಗೆ ನಮ್ಮ ಚಂದ್ರು ಸರ್ನ ಥ್ಯಾಂಕ್ಸ್ ಹೇಳ್ತಾ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಚೇಂಜ್ ಆಗಬೇಕಾ, ನಿಜವಾಗ್ಲೂ ಚೇಂಜ್ ಆಗಬೇಕಾ, ಯಾವುದಾದ್ರು ಒಂದು ಟೀಮ್ ವರ್ಕಲ್ಲೇ ಆಗೋದು. ಸೊ ಆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮು ನಮ್ಮ ಈ ಒಂದು ಸ್ಮಾರ್ಟ್ ಪಿಕ್ಕಲ್ಲಿ ಎಲ್ರಿಗೂ ಸಿಗುತ್ತೆ. ಎಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ತೀನಿ. ಸೊ ಆಲ್ ಆಫ್ ಯು ವೆಲ್ಕಮ್. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ಲರಿಗೆ, ಕನ್ನಡ ಜನತೆಗೆ ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ, ಏನಂದರೆ ವಿಷಯ ಇವತ್ತು ನಮ್ಮ ಒಂದು
ವಿಧಾನಸೌಧ ಎದುರುಗಡೆ ಕಬ್ಬನ್ ಪಾರ್ಕು NGO ಹಾಲಲ್ಲಿ ಇವತ್ತು ಒಂದು ದೊಡ್ಡ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ, ಮೆಗಾ ಅಫಿಲಿಯೇಟ್ ಮೀಟಿಂಗ್ ಅಂತ. ಇಲ್ಲಿ ಏನಂದರೆ ಅಚೀವರ್ ಸೆಲೆಬ್ರೇಷನ್ ಅಂದರೆ ಅವಕಾಶಗಳು ಬೇಕು ಜನಕ್ಕೆ, ಆ ಅವಕಾಶದ ಬಗ್ಗೆ ಹೇಗೆ ಅನ್ನೋದು ತಿಳಿಸ್ಕೊಡೋಕ್ಕೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಇಬ್ಬರಿಗೆ ಅವಕಾಶ ಕೊಟ್ಟೆ. ಈ ಒಂದು ರೆಫರಲ್ ಕಳಿಸಿದ್ದೆ. ಅದರಲ್ಲಿ ಇವತ್ತು ಬ್ರ್ಯಾಂಡ್ ನ್ಯೂ ಅಚೀವರ್ ಲಕ್ಷ್ಮೀ ಮೇಡಮ್ ಅವರು ಸಿಲ್ವರ್ ಅಂತ ಒಂದು ರ್ಯಾಂಕ್ ಇದೆ, ಆ ಸಿಲ್ವರ್ ರ್ಯಾಂಕ್ನ ಕಂಪ್ಲೀಟ್ ಮಾಡಿ ಇವತ್ತು ಫಾರಿನ್ ಅಚೀವರ್ ಆಗಿದ್ದಾರೆ. ತುಂಬ ಖುಷಿ ಆಗುತ್ತೆ. ನಾನೇ ಅವಕಾಶ ಕೊಟ್ಟಿದ್ದೆ ಅವರಿಗೆ. ಅದ್ರ ಜೊತೆಗೆ ಇನ್ನೊಬ್ಬರು ನಮ್ಮ ಸುನೀಲ್ ಸರ್ ಅವರು ಕನಕಪುರದವರು, ಅವರು ಸಿವಿಲ್ ಇಂಜಿನಿಯರ್ ಕೆಲಸ ಮಾಡ್ತಿದ್ರು. ಅವ್ರಿಗೂ ಈ ಅವಕಾಶ ಕೊಟ್ಟೆ. ಆ ಅವಕಾಶನ ಪಡ್ಕೊಂಡು ಅವ್ರೂ ಫಾರಿನ್ ಅಚೀವರ್ ಆಗಿದ್ದಾರೆ, ಸಿಲ್ವರ್ ಆಗಿದ್ದಾರೆ. ಅದ್ರ ಜೊತೆ ಖುಷಿ ಆಗೋಂಥ ವಿಚಾರ ಏನಂದರೆ ಇಬ್ಬರಿಗೆ ಅವಕಾಶ ಕೊಟ್ಟು ಅವರಿಬ್ಬರಿಗೂ ನಾನು ಟೊಯೋಟಾ ಗ್ಲಾಂಜಾ ಕಾರ್ನ ಕೊಡಿಸ್ದೆ. ಅದ್ರ ಜೊತೆಗೆ ನಾನು ಕಾರ್ ಪಡ್ಕೊಂಡಿದ್ದೀನಿ. ತುಂಬ ಖುಷಿ ಆಗುತ್ತೆ. ಯಾಕಂದರೆ ಈ ಒಂದು ಕಂಪ್ನಿಯಲ್ಲಿ ಸ್ಮಾರ್ಟ್ ಕ್ವಿಕ್ ಕಂಪ್ನಿಯಲ್ಲಿ ಒಬ್ಬರನ್ನ ಬೆಳೆಯುವಂಥ ಸಿಸ್ಟಮು ಅನ್ನೋದು ಖಂಡಿತ ನಿಜ. ಯಾಕಂದರೆ ನಾನು ಇಬ್ಬರಿಗಾಗಿ ಅವರ ಕನಸಿಗಾಗಿ ನಾನು ಕೆಲಸ ಮಾಡಿದೆ, ಅವರ ಕನಸಿಗಾಗಿ ನಾನು ವರ್ಕ್ ಮಾಡಿದೆ. ಇವತ್ತು ಅವರ ಕನಸನ್ನು ನನಸು ಮಾಡಿದ್ದೀನಿ, ಅದ್ರ ಜೊತೆಗೆ ನನ್ನ ಕನಸು ನನಸಾಗಿದೆ. ತುಂಬ ಖುಷಿ ಆಗುತ್ತೆ. ಯಾಕಂದರೆ ಹೊರಗಡೆ ಕಾಲು ಎಳೆಯವರೇ ಜಾಸ್ತಿ, ನಾವು ಮುಂದೆ ಹೋಗ್ತೀವಿ ಅಂದರೆ ನಮ್ಮನ್ನು ಕಾಲು ಎಳೆಯವರೇ ಜಾಸ್ತಿ ಇರ್ತಾರೆ. ಆದರೆ ಇಲ್ಲಿ ಫಸ್ಟ್ ಕಂಪ್ನಿ ನಮ್ಮ ಭಾರತ ದೇಶದಲ್ಲಿ ಆಗ್ಬೋದು, ಏಷ್ಯಾದಲ್ಲಿ ನಂಬರ್ 1 ಆಗಿ ನಮ್ಮ ಸ್ಮಾರ್ಟ್ ಕ್ವಿಕ್ ಕಂಪ್ನಿ ಏನು ಮಾಡ್ತಾ ಇದೆ ಅಂದರೆ ಜನಗಳ್ನು ಬೆಳೆಸ್ತಾ ನಾವು ಬೆಳೀತಾ ಇದ್ದೀವಿ. ಅಂಥ ಒಂದು ಗೋಲ್ಡನ್ ಆಪರ್ಚುನಿಟಿ ಈ ಒಂದು ಸಂಸ್ಥೆ ಮುಖಾಂತರ ಸಿಕ್ಕಿದೆ. ಹಾಗಾಗಿ ಈ ಒಂದು ಕಂಪ್ನಿಯ ಒಂದು ಸ್ಮಾರ್ಟ್ ಕ್ವಿಕ್ ಅನ್ನೋ ಕಂಪ್ನಿ 2 ವರ್ಷದ ಹಿಂದೆ ಸ್ಟಾರ್ಟ್ ಆಯಿತು. ಇವತ್ತು ಹತ್ತಿರ 80,000 ಜನ ಕನ್ಸ್ಯೂಮರ್ನ ಹೊಂದಿದೆ. ನಮ್ಮದೇ ಆದ ಸೂಪರ್ ಮಾರ್ಕೆಟ್ಗಳು ಇದೆ, 6 ಸೂಪರ್ ಮಾರ್ಕೆಟ್ ಇದೆ. 6 ಸೂಪರ್ ಮಾರ್ಕೆಟ್ ಯಜ್ಞಲ್ಲಿ ಮೈನ್ ರೋಡಲ್ಲಿ ಇದೆ, ಮತ್ತು ವಿದ್ಯಾರಾಣಿಪುರ ತಿಂಡ್ಲು ಸರ್ಕಲಲ್ಲಿ ಇದೆ, ಮತ್ತು ಯಲಂಕ ಜಕ್ಕೂರು ಯಲಂಕದಲ್ಲಿ ಸೂಪರ್ ಮಾರ್ಕೆಟ್ ಇದೆ. ಹಾಗೆ ನೋಡಿ ತನಿಸಂದ್ರ ಇದೆ, ಹಾಗೆ ನೋಡಿದ್ರೆ KR ಪುರಂ ಮೇಡಲ್ಲಿ ಹತ್ರ ಇದೆ, ಹಾಗೆ ಕೂಡ್ಲಿಗೇಟ್ ಹತ್ರ ಸೂಪರ್ ಮಾರ್ಕೆಟ್ ಇದೆ. ಈ ಥರ ಸೂಪರ್ ಮಾರ್ಕೆಟ್ ನಮ್ಮ ಕಂಪ್ನಿಯ ಫೌಂಡರ್ ಉದ್ದೇಶ ಏನಂದರೆ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಹೊರದೇಶ ಆ್ಯಪ್ಗಳನ್ನ ಯೂಸ್ ಮಾಡಿ ಇವತ್ತು ಕೋಟಿಗಟ್ಟಲೆ ದುಡ್ಡುಗಳನ್ನ ಕೊಡ್ತಾ ಇದ್ದೀವಿ. ನಮಗೇ ಗೊತ್ತಿಲ್ಲ, ಅವ್ರನ್ನ ಬೆಳೆಸ್ತಾ ಇದ್ದೀವಿ. ಅದನ್ನೆಲ್ಲ ಕಡಿವಾಣ ಹಾಕ್ಬೇಕಂದ್ರೆ ನಮ್ಮ ಭಾರತ ದೇಶದ ಕಂಪ್ನಿ ಯಾವುದಾದ್ರೂ ಇರಬೇಕು. ಅದಕ್ಕೆ ಫಸ್ಟ್ ಕಂಪ್ನಿ ಸ್ಟಾರ್ಟ್ ಮಾಡಿರೋಂಥ ಕಂಪ್ನಿ ನಮ್ಮ ಭಾರತ ದೇಶದ ಕಂಪ್ನಿ, ಅದರಲ್ಲೂ ಕರ್ನಾಟಕದ ಕಂಪ್ನಿ, ಅದರಲ್ಲೂ ಬೆಂಗಳೂರು ಇಲ್ಲೇ ಬನಶಂಕರಿ JS ಸರ್ಕಲಲ್ಲಿರೋಂಥ ಕಂಪ್ನಿ. ಇವತ್ತು ಸುಮಾರು ಹೇಳ್ಬೇಕಂದ್ರೆ 10,000 ಸ್ಟೇಟಲ್ಲಿ 10 ಸ್ಟೇಟಲ್ಲಿ ಕಂಪ್ನಿ ಒಂದು ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ, ಮಹಾರಾಷ್ಟ್ರ, ತೆಲಂಗಾಣ ಮತ್ತು ರಾಜಸ್ಥಾನ್, ಜೈಪುರಲ್ಲೂ ನಮ್ಮ ಸೂಪರ್ ಮಾರ್ಕೆಟ್ ಇದೆ. ಈ ರೀತಿ ದೊಡ್ಡ ಮಟ್ಟದಲ್ಲಿ ಕಂಪ್ನಿ ಬೆಳೀತಿದೆ. ಕಂಪ್ನಿಯ ಉದ್ದೇಶ ಏನಂದರೆ ಜನಗಳಿಗೆ ಉದ್ಯೋಗ ಕೊಡಬೇಕು ಅನ್ನೋ ಉದ್ದೇಶನ ಇಟ್ಕೊಂಡು ಇವತ್ತು ನಮ್ಮ ಕಂಪ್ನಿಯ ದೀಪಕ್ ಗೌಡರು ಒಂದು ಒಳ್ಳೆ ಒಂದು ಸಿಸ್ಟಮ್ ಮಾಡಿದ್ದಾರೆ. ಅಂಥ ಒಂದು ಕಂಪ್ನಿಲಿರೋದಕ್ಕೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಎಷ್ಟೋ ಕಂಪ್ನಿಗಳಲ್ಲಿ ಬೇರೆಯವ್ರನ್ನ ಉದ್ಧಾರ ಮಾಡೋದಲ್ಲ, ಅವ್ರನ್ನ ಉದ್ಧಾರ ಮಾಡಿ ಬೇರೆ ಬೇರೆ ಕಂಪ್ನಿಗಳು ಬೆಳೀತಾ ಇದೆ. ಆದರೆ ಇಲ್ಲಿ ಏನಂದರೆ ನಾವು ಬೆಳೀತಾ ನಮ್ಮ ಜೊತೆ ಬಂದವ್ರನ್ನ ಪ್ರತಿಯೊಬ್ಬರನ್ನ ಬೆಳೆಸೋಂಥ ಒಂದು ಒಳ್ಳೆ ಸಿಸ್ಟಮ್ ಇರೋದೆ ನಮ್ಮ ಸ್ಮಾರ್ಟ್ ಕ್ವಿಕ್ಕಲ್ಲಿ. ಎಲ್ಲರಿಗೂ ಆಪರ್ಚುನಿಟಿ ಇದೆ. ಯಾಕಂದರೆ ಮನೆಗೆ ಒಂದು ಗ್ರಾಸರಿ ತೊಗೊಂಡ್ರೆ ಇನ್ಕಮ್ ಮಾಡೋಂಥ ಅವಕಾಶ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಅದು ಮೊದಲನೇ ಕಂಪ್ನಿ ನಮ್ಮ ಸ್ಮಾರ್ಟ್ ಕ್ವಿಕ್ಕು. ಅದ್ರ ಜೊತೆ ಖರ್ಚು ಮಾಡೋ ದುಡ್ಡಲ್ಲಿ ಇನ್ಕಮ್ ಬರೋಂಥ ಸಿಸ್ಟಮ್ ನಮ್ಮ ಕಂಪ್ನಿ. ಯಾಕಂದರೆ ಇವತ್ತು ಮೊಬೈಲ್ ರೀಚಾರ್ಜ್ ಮಾಡ್ತೀವಿ, 299 ರೀಚಾರ್ಜ್ ಮಾಡಿದ್ರೆ ₹3 ಎಕ್ಸ್ಟ್ರಾ ಕಟ್ ಆಗುತ್ತೆ. ಅದೇ ರೀಚಾರ್ಜ್ನ ನಮ್ಮ ಸ್ಮಾರ್ಟ್ ಕ್ವಿಕ್ ಮುಖಾಂತರ ಮಾಡಿದ್ರೆ ನಿಮಗೆ ₹300 ರೀಚಾರ್ಜ್ ಮಾಡಿದ್ರೆ ಅಂದರೆ ನಿಮಗೆ ₹3 ಕ್ಯಾಶ್ ಬ್ಯಾಕ್ ಬರುತ್ತೆ. ಬರೀ ನಮ್ಮಲ್ಲಿ ಮೊಬೈಲ್ ರೀಚಾರ್ಜ್ ಒಂದೇ ಅಲ್ಲ, ಮೊಬೈಲ್ ರೀಚಾರ್ಜ್, ಪೋಸ್ಟ್ಪೇಡ್ ಬಿಲ್ಲು, ಕರೆಂಟ್ ಬಿಲ್ಲು, ವಾಟರ್ ಬಿಲ್, ಗ್ಯಾಸ್ ಬಿಲ್ಲು, ಫಾಸ್ಟಾಗಿ ರೀಚಾರ್ಜು, ಕೇಬಲ್ ಬಿಲ್ಲು, ಇಂಟರ್ನೆಟ್ ಬಿಲ್, ಈ ಥರ ಯಾವುದೇ ನೀವು ಬಿಲ್ ಪೇಮೆಂಟ್ ಮಾಡಿದ್ರು ಯುಟಿಲಿಟಿ ಬಿಲ್ ಅದಕ್ಕೂ ಕ್ಯಾಶ್ ಬ್ಯಾಕ್ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಸೂಪರ್ ಮಾರ್ಕೆಟ್ ನೀವು ಏನೇ ತೊಗೊಂಡ್ರು ಪ್ರತಿಯೊಂದು ಕ್ಯಾಶ್ ಬ್ಯಾಕ್ ಬರುತ್ತೆ. ಆ ಥರ ನಾವು ಖರ್ಚು ಮಾಡೋ ದುಡ್ಡಲ್ಲಿ ಇನ್ಕಮ್ ಬರೋಂಥ ಸಿಸ್ಟಮ್ಮು ಇಡೀ ನಮ್ಮ ಭಾರತ ದೇಶದಲ್ಲಿ, ಏಷ್ಯಾದಲ್ಲಿ ಫಸ್ಟ್ ಬಂದಿರೋಂಥ ಕಂಪ್ನಿ ನಮ್ಮ ಕಂಪ್ನಿ. ಅಂಥ ಕಂಪ್ನಿ ಸ್ಥಾಪನೆ ಮಾಡಿದಂಥ ನಮ್ಮ ಕಂಪ್ನಿ ದೀಪಕ್ ಗೌಡ ಸರ್ ಅವರಿಗೆ ತುಂಬ ಹೃದಯ ಧನ್ಯವಾದ ತಿಳಿಸ್ತಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಕನ್ನಡ ಜನತೆ ಎಲ್ಲರಿಗೂ ಥ್ಯಾಂಕ್ ಯು.